Okay, dear students, ಕ್ವಶನ್ ಪೇಪರ್ನಲ್ಲಿ ಪಾರ್ಟ್ ಥರ್ಡ್ನಲ್ಲಿ ಥರ್ಡ್ ಕ್ವಶನಿಗೆ ಎಂಪೆರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯಿರಿ ಅಂತ ಐತಿ. ಬಟ್ ದೇರ್ ಈಸ್ ನೋ ಮಾಲಿಕ್ಯುಲರ್ ಮಾಸ್ ಗಿವನ್. ಅದಕ್ಕೆ ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಂಪೆರಿಕಲ್ ಫಾರ್ಮುಲಾ ಓನ್ಲಿ. ಹೌದಾ? ಅದೊಂದು ಕರೆಕ್ಷನ್ ಮಾಡ್ಕೊಳ್ರಿ. ಮೂರನೇ ಕ್ವಶನಲ್ಲಿ ಬರೀ ಎಂಪೆರಿಕಲ್ ಫಾರ್ಮುಲಾ ಮಾತ್ರ ಕಂಡುಹಿಡಿಯಿರಿ. ಹಾಗೆ ನೆಕ್ಸ್ಟ್ ಕ್ವಶನ್ ನಂಬರ್ 4 ಸಾಲ್ವ್ ಮಾಡಿದ್ದೈತಿ. 5 ಸಾಲ್ವ್ ಮಾಡ್ರಿ, 6 ಸಾಲ್ವ್ ಮಾಡ್ರಿ, 7 ಸಾಲ್ವ್ ಮಾಡ್ರಿ. 8th ಕ್ವಶನಿಗೆ 0.45 ಮಿಲಿಗ್ರಾಮ್ ಅಂತ ಐತಿ. ಮಿಲಿಗ್ರಾಮ್ ಬೇಡ, 0.45 ಮಿಲಿಗ್ರಾಮ್ ಬೇಡ. ಮಿಲಿಗ್ರಾಮ್ ತೆಗೆದು ಏನು ಮಾಡ್ರಿ ಅದನ್ನ ಸಿಂಪ್ಲಿ ಇಟ್ ಈಸ್ ಎ ಗ್ರಾಮ್. ಇಟ್ ಈಸ್ ನಾಟ್ ಮಿಲಿಗ್ರಾಮ್, ಇಟ್ ಈಸ್ ಗ್ರಾಮ್. ಸೊ ಕಮ್ ಟು ನೋ ಐ ವಿಲ್ ಸಾಲ್ವ್ ದಟ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ನಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ನಾವೇನು ಕಂಡುಹಿಡಿಬೇಕಾಗೈತೆ ಅಂತಂದ್ರೆ ಅದ್ರದ್ದು ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿಬೇಕಾಗಿತ್ತು. ಅದಕ್ಕೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ ನೋಡಿ. ಪ್ರಾಬ್ಲಮ್ ನಂಬರ್ 8. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಟೇಕ್ ಆನ್ ಇಟ್ಸ್ ಸೊಲ್ಯೂಷನ್. ಆ ಸೊಲ್ಯೂಷನ್ ಫಸ್ಟ್ ಏನು ಕೊಟ್ಟಾರ ಬರ್ಕೊಂಡ್ರು. ಗಿವನ್ mass, mass or weight of an organic compound. Mass of an organic compound. ಎಷ್ಟೈತಿ? 0.45 ಗ್ರಾಮ್ ಐತಿ. ಹೌದಾ? ಎರಡನೇದು, ಇದು ಕಂಬಷನ್ ಆದ್ಮೇಲೆ ನಿಮಗೆ ಕೊಡ್ತಕ್ಕಂಥದ್ದು 2 ಪ್ರಾಡಕ್ಟ್, ಒಂದು ಕಾರ್ಬನ್ ಡೈಆಕ್ಸೈಡ್, ಇನ್ನ ಒಂದು ವಾಟರ್. ಸೊ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಕೊಡ್ತೈತಿ? ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ 0.44 ಗ್ರಾಮ್. ಸಿಮಿಲರ್ಲಿ ಮಾಸ್ ಆಫ್ ವಾಟರ್ ಇದು ಎಷ್ಟು ಕೊಡ್ತೈತಿ? ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಕಂಬಷನ್ ಆದಮೇಲೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕೊಡತೈತಿ. ವಾಟರ್ ಎಷ್ಟು ಕೊಡತೈತಿ ಅಂದ್ರೆ 0.9 ಗ್ರಾಮ್. ಇದು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಐತಿ. ಇದರಾಗ ನಾವು ಡೈರೆಕ್ಟ್ ಆಗಿ ಯಾವುದೇ ಪರ್ಸೆಂಟೇಜ್ ಆಫ್ ಕಾರ್ಬನ್ ಕೊಟ್ಟಿಲ್ಲ, ಹೈಡ್ರೋಜನ್ ಕೊಟ್ಟಿಲ್ಲ, ಆಕ್ಸಿಜನ್ ಕೊಟ್ಟಿಲ್ಲ. ನಾವು ಫಸ್ಟ್ ಎಷ್ಟು ಪರ್ಸೆಂಟ್ ಆಫ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆರ್ಗ್ಯಾನಿಕ್ ಕಂಪೌಂಡ್ ಐತಿ ಅಂತ ಹೇಳಿ ಕಂಡು ಹಿಡಿದ ಮೇಲೆ ಆಮೇಲೆ ಅದ್ರ ಎಂಪೆರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿಯೋಣ. ಹೌದಲ್ಲ? ಜಸ್ಟ್ ದೇ ಹ್ಯಾವ್ ಗಿವನ್ ಆರ್ಗ್ಯಾನಿಕ್ ಕಂಪೌಂಡ್ ಮಾಸ್. ಕಾರ್ಬನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟರ್. ಅದ್ರ ಸಲುವಾಗಿ ಈಗ ನಾವೇನು ಮಾಡಬೇಕು, ಕಾರ್ಬನ್ ಎಷ್ಟು ಪರ್ಸೆಂಟ್ ಐತಿ, ಹೈಡ್ರೋಜನ್ ಎಷ್ಟು ಪರ್ಸೆಂಟ್ ಐತಿ ಈ ಆರ್ಗ್ಯಾನಿಕ್ ಕಂಪೌಂಡ್ನಾಗ ಅಂತ ಕಂಡು ಹಿಡಿದು ಆಮೇಲೆ ರೆಸ್ಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್ ಇರ್ತೈತಿ. ಲೇಟರ್ ವಿ ವಿಲ್ ಡ್ರಾ ಎ ಟೇಬಲ್ ಅಂಡ್ ಫೈನಲಿ come to know empirical formula and molecular formula. ಸೊ ಈಗ ಹೀಗೆ ಕೊಟ್ಟಾಗ ನಾವು ಏನು ಕಂಡುಹಿಡಿಬೇಕು ಅಂದ್ರೆ ಮಾಸ್ ಆಫ್ ಕಾರ್ಬನ್. ಹೌದಿಲ್ಲ? ಮಾಸ್ ಆಫ್ ಕಾರ್ಬನ್ ಅಂಡ್ ಮಾಸ್ ಆಫ್ ಹೈಡ್ರೋಜನ್. ಸೊ ಈ ಕ್ಯಾಲ್ಕುಲೇಷನ್ ಬರುತ್ತೆ. ಸಪೋಸ್ ನಾವೀಗ ತಗೊಂಡಿವಿ ಈ ಕಾರ್ಬನ್ ಡೈಆಕ್ಸೈಡ್ ಐತಿ ಅಂತಂದ್ರೆ ಇದ್ರ ಮಾಸ್ ಎಷ್ಟೈತಿ? ಟೋಟಲ್ ಆಗಿ ಅದರ ಮಾಸ 44 ಗ್ರಾಮ್. 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ನಾಗ ಎಷ್ಟು ಗ್ರಾಮ್ ಕಾರ್ಬನ್ ಐತಿ? 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ನಾಗ 12 ಗ್ರಾಮ್ ಆಫ್ ಕಾರ್ಬನ್ ಐತಿ. ಹೌದಿಲ್ಲ? ಬಟ್ ಅವ್ರು ಏನು ಕೇಳ್ತಾರ, 0.44 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಇತ್ತು ಅಂತಂದ್ರೆ ಎಷ್ಟು ಗ್ರಾಮ್ ಕಾರ್ಬನ್ ಇರ್ತೈತಿ ಅಂತ ಕಂಡುಹಿಡಿಯೋದು. ಹೆನ್ಸ್ ಇಟ್ಸ್ ಕ್ಯಾಲ್ಕುಲೇಷನ್ ಈಸ್ ಯು ಹ್ಯಾವ್ ಟು ಟೇಕ್ 0.44 into 12 divided by 44. ಹೌದಿಲ್ಲ? 0.44 into 12 divided by 44. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರ್ತೈತಿ ಆನ್ಸರ್ ಅಂತಂದ್ರೆ ದ ಆನ್ಸರ್ ಇಸ್ ಸೇಡ್ ಟು ಬಿ, ಇದು 44 ಐತಿ, ಪಾಯಿಂಟ್ ತೆಗೆದ್ರೆ ನೆಕ್ಸ್ಟ್ ಇಲ್ಲಿ 2 0 ಬರ್ತೈತಿ, ಆಮೇಲೆ 44 hundreds ಆಗ್ತೈತಿ. ಸೊ ಫೈನಲ್ ಇಟ್ಸ್ ಆನ್ಸರ್ ಇಸ್ ಸೇಡ್ ಟು ಬಿ 0.12 ಬರ್ತೈತಿ. ನೋಡಿ ಕ್ಯಾಲ್ಕುಲೇಷನ್ ಮಾಡಿ, ಸಿಂಪ್ಲಿಫೈ ಮಾಡ್ರಿ. ಆನ್ಸರ್ ಇಸ್ ಸೇಡ್ ಟು ಬಿ 0.12. ಹೌದಾ? ಈಗ ಸಿಮಿಲರ್ ಆಗಿ ನಾವು ಏನು ಮಾಡೋಣ ಅಂತಂದ್ರೆ ಹೈಡ್ರೋಜನ್ ಮಾಸ್ ಅನ್ನ ಕಂಡುಹಿಡಿಯೋಣ. ಅದು ಏನೈತಿ? ಇಲ್ಲಿ
ಮಾಸ್ ಆಫ್ ಕಾರ್ಬನ್ ಹೌದಲ್ಲ ದೇರ್ ಫೋರ್ ಒಂದು ಬರ್ಕೊಡ್ರಿ ಮಾಸ್ ಆಫ್ ಕಾರ್ಬನ್ ಈಸ್ ಈಕ್ವಲ್ಸ್ ಟು 0.12 ಗ್ರಾಮ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್. ಸಿಮಿಲರ್ಲಿ ವಾಟರ್ದಾಗ ಹೈಡ್ರೋಜನ್ ಮಾಸ್ ಎಷ್ಟೈತಿ ಅಂತ ಕಂಡುಹಿಡಿಯೋದು. ಸೊ ಈ ವಾಟರ್ ಎಷ್ಟೈತಿ H2O ಮೀನ್ಸ್ ಇಟ್ ಈಸ್ 18 ಗ್ರಾಮ್. 18 ಗ್ರಾಮ್ ಆಫ್ H2O ಈಸ್ ಕಂಟೈನಿಂಗ್ ಎಷ್ಟದ ಹೈಡ್ರೋಜನ್ ಇಲ್ಲಿ 2 ಅದ ಒಂದರದು ಒಂದು ಅಂದ್ರೆ 2 ಆಯ್ತು. 18 ಗ್ರಾಮ್ನಾಗ ಎಷ್ಟೈತಿ ಇದನ್ನ 2 ಗ್ರಾಮ್ ಆಫ್ ಹೈಡ್ರೋಜನ್ ಐತಿ ಹೌದಿಲ್ಲ. 18 ಗ್ರಾಮ್ನಾಗ 2 ಗ್ರಾಮ್ ಆಫ್ ಹೈಡ್ರೋಜನ್ ಐತಿ. ಬಟ್ ಅವ್ರು ಎಷ್ಟಕ್ಕೆ ಕೇಳ್ಯಾರ 0.09 ಅಲ್ಲ 0.09 ಗ್ರಾಮ್ ಆಫ್ ವಾಟರ್ ಇತ್ತು ಅಂತಂದ್ರ 0.09 ಗ್ರಾಮ್ ಆಫ್ ವಾಟರ್ ಇತ್ತು ಅಂತಂದ್ರ ಎಷ್ಟು ಗ್ರಾಮ್ ಹೈಡ್ರೋಜನ್ ಇರ್ತೈತಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೊ 0.09 ಇಂಟು 2 ಡಿವೈಡೆಡ್ ಬೈ 18 ಹೌದಿಲ್ಲ. ಸೊ ಆನ್ಸರ್ ಏನು ಬರ್ತೈತಿ ಅಂತ ಹೇಳಿ ಸಿಂಪ್ಲಿಫೈ ಮಾಡಿ. ದಟ್ ಮೀನ್ಸ್ it is said to be 0. very simple 9 18 ಅಂತಂದ್ರೆ 0.18 ಡಿವೈಡೆಡ್ ಬೈ ಇದನ್ನ 18 ಅಂತ ಅಂದಂಗೆ ಹೌದಲ್ಲ. ಸೊ ಆನ್ಸರ್ ಇಸ್ said to be 0.01 ಗ್ರಾಮ್ ಆಫ್ ಹೈಡ್ರೋಜನ್ ಹೌದಲ್ಲ. 0.01 ಗ್ರಾಮ್ ಆಫ್ ಹೈಡ್ರೋಜನ್. ಫಸ್ಟ್ ಈಗ ನಾವು ಏನು ಕಂಡುಹಿಡಿದೇವೆ ಅಂತಂದ್ರೆ ಕಾರ್ಬನ್ ಗ್ರಾಮ್ ಹೈಡ್ರೋಜನ್ ಗ್ರಾಮ್. ಕಾರ್ಬನ್ ಮಾಸ್ ಎಷ್ಟೈತಿ ಹೈಡ್ರೋಜನ್ ಮಾಸ್ ಎಷ್ಟೈತಿ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಮಾಸ್ ಪರ್ಸೆಂಟಿಗೆ ಹೋಗಿ. ಸೊ ನೆಕ್ಸ್ಟ್ ಈಸ್ ಮಾಸ್ ಪರ್ಸೆಂಟ್. ಮಾಸ್ ಪರ್ಸೆಂಟ್ ಕಂಡುಹಿಡಿಯೋದಂತ ನಮ್ಗೆ ಗೊತ್ತೈತಿ. ಸೊ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾಸ್ ಪರ್ಸೆಂಟ್. ಅಲ್ಲಿ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅದನ್ನ ಮಾಸ್ ಪರ್ಸೆಂಟ್ ಆಫ್ ಆನ್ ಎಲಿಮೆಂಟ್ ಇಸ್ ಈಕ್ವಲ್ಸ್ ಟು ಮಾಸ್ ಆಫ್ ಆನ್ ಎಲಿಮೆಂಟ್ ಡಿವೈಡೆಡ್ ಬೈ mass of the compound into 100 ಗೊತ್ತಾಯ್ತು ನಮಗೆ ಹೌದಾ. ಸೊ ಟು ಕ್ಯಾಲ್ಕುಲೇಟ್ ಮಾಸ್ ಪರ್ಸೆಂಟ್ ಫಸ್ಟ್ ಒನ್ ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್ ಹೌದಲ್ಲ. ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್ ಫಾರ್ಮುಲಾ ಏನು ಬರೀತೀರಿ ಮಾಸ್ ಆಫ್ ಕಾರ್ಬನ್ ಕಂಡುಹಿಡಿದಿರಿ ಹೌದಲ್ಲ. ಮಾಸ್ ಆಫ್ ಕಾರ್ಬನ್ ಕಂಡುಹಿಡಿದಿರಿ, ಮಾಸ್ ಆಫ್ ಹೈಡ್ರೋಜನ್ ಕಂಡುಹಿಡಿದಿರಿ ಡಿವೈಡೆಡ್ ಬೈ ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಶಾರ್ಟ್ ಆಗಿ ಬರೀತೀನಿ ಆರ್ಗ್ಯಾನಿಕ್ ಕಂಪೌಂಡ್ ಇಂಟು ಏನು 100. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ ಎಲ್ಲ ವ್ಯಾಲ್ಯೂಸ್. ಸೊ ಏನೈತಿ ಇಲ್ಲಿ ಮಾಸ್ ಆಫ್ ಕಾರ್ಬನ್ ಈಸ್ ನಥಿಂಗ್ ಬಟ್ 0.12 ಐತಿ. ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ನಾವು ಬರ್ದಿ 0.45 ಐತಿ ಇಂಟು 100. ಇದನ್ನ ಮಾಡಿ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. 0.12 divided by 0.45 into 100. So the answer is maybe it is 26.66%. ಎಷ್ಟಾಗ್ತೈತಿ 26.66%. ಹೌದಾ. ಓಕೆ, ಇನ್ನು ನೆಕ್ಸ್ಟ್ ಕಾರ್ಬನ್ ಪರ್ಸೆಂಟೇಜ್ ಕಂಡುಹಿಡಿದೀವಿ. ಸಿಮಿಲರ್ಲಿ ಹೈಡ್ರೋಜನ್ ಪರ್ಸೆಂಟೇಜ್ ಅನ್ನು ಕಂಡುಹಿಡಿದೀವಿ. ಸೆಕೆಂಡ್ ಒನ್ ಮಾಸ್ ಪರ್ಸೆಂಟ್ ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ ಟು ಮಾಸ್ ಪರ್ಸೆಂಟ್ ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ಸ್ ಟು 0.01 divided by 0.45 into 100. So its answer is maybe it is 2.22%. ಹೈಡ್ರೋಜನ್ ಪರ್ಸೆಂಟೇಜ್ ಎಷ್ಟೈತಿ 2.22. ಇನ್ನು ಮೂರನೇದು ಉಳಿತು ರಸ್ಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್. ಮಾಸ್ ಪರ್ಸೆಂಟ್ ಆಫ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಮಾಸ್ ಪರ್ಸೆಂಟ್ ಆಫ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಏನು ಬರೀತೀರಿ 100 ನಾಗ ಇವೆರಡು ಕೂಡಿಸ್ರಿ 100 ಮೈನಸ್
26.66 ಪ್ಲಸ್ 2.22 ಅಂದ್ರೆ ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತೈತಿ? ಇಟ್ ಇಸ್ ನಿಯರ್ ಅಬೌಟ್ 29 ಅಂತ ತಿಳ್ಕೊಂಡು 28 ಪಾಯಿಂಟ್ ಸಮಥಿಂಗ್ ಇರ್ತೈತಿ. ಅಂದ್ರೆ 100 28 ಪಾಯಿಂಟ್ ಸಮಥಿಂಗ್ ಅನ್ನು ಮೈನಸ್ ಮಾಡಿದ್ರೆ ರಿಮೈನಿಂಗ್ ಈಸ್ ನಥಿಂಗ್ ಬಟ್ 71 ಪಾಯಿಂಟ್. ಮೇ ಬಿ ಇಟ್ ಈಸ್ 71 ಪಾಯಿಂಟ್ 71.12%. ಓಕೆ, ಈಗ ನಮಗೆ ಮೂರು ಗೊತ್ತಾದು: ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್, ಮಾಸ್ ಪರ್ಸೆಂಟ್ ಆಫ್ ಹೈಡ್ರೋಜನ್ ಅಂಡ್ ಮಾಸ್ ಪರ್ಸೆಂಟ್ ಆಫ್ ಆಕ್ಸಿಜನ್. You have to create a table and finally you have to know that it's empirical formula, and then there is a molecular mass given. Definitely there is a molecular mass. ಎಷ್ಟೈತಿ molecular mass? 90 ಗ್ರಾಮ್ ಕೊಟ್ಟ, ಹೌದಲ್ಲ? Definitely you have to calculate its molecular formula. ಅದಕ್ಕೆ ಈಗ ನೆಕ್ಸ್ಟ್ ರಿಮೈನಿಂಗ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು ನಾನು ಅದನ್ನ ತಗೊಳ್ಳೋದಿಲ್ಲ. ಅದಕ್ಕೆ ಯು ಹ್ಯಾವ್ ಟು ಸಾಲ್ವ್ ದ್ಯಾಟ್. ಸಪೋಸ್ ಇನ್ ಕೇಸ್ ಯಾರಿಗೆ ಗೊತ್ತಾಗಿಲ್ಲ ಅದನ್ನ ಬೇಕಾದ್ರೆ ನಿಮ್ಗೆ ವಾಟ್ಸಪ್ ಅನ್ನ ಮಾಡ್ತೀನಿ. ಇಷ್ಟೆಲ್ಲ ಗೊತ್ತಾಯ್ತು ನಮಗೆ: ಮಾಸ್ ಪರ್ಸೆಂಟ್ ಆಫ್ ಕಾರ್ಬನ್, ಮಾಸ್ ಪರ್ಸೆಂಟ್ ಆಫ್ ಹೈಡ್ರೋಜನ್, ಮಾಸ್ ಪರ್ಸೆಂಟ್ ಆಫ್ ಆಕ್ಸಿಜನ್. ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 3 ಸ್ಟೆಪ್ ಇಲ್ಲಿ. ಫಸ್ಟಿಗೆ ನಾವು ಮಾಸ್ ಆಫ್ ಕಾರ್ಬನ್ ಕಂಡುಹಿಡಿತೀವಿ, ಮಾಸ್ ಆಫ್ ಹೈಡ್ರೋಜನ್ ಕಂಡುಹಿಡಿತೀವಿ, ಆಮೇಲೆ ಮಾಸ್ ಪರ್ಸೆಂಟ್ ಆಫ್ 3 ಎಲಿಮೆಂಟ್ ಕಂಡುಹಿಡಿತೀವಿ, ಆಮೇಲೆ ಟೇಬಲ್ ಅನ್ನು ಹಾಕಿ ನಾವು ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿತೀವಿ. ನೆಕ್ಸ್ಟ್ ಇಸ್ ಇಟ್ ಟು ಬಿ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಅದು ರಿಮೈನಿಂಗ್ ಅಂತೂ ಗೊತ್ತೈತಿ. ಇಲ್ಲಿ ತನಕ ನಿಮಗೆ ಗೊತ್ತಿದ್ದಿಲ್ಲ, ಇದನ್ನ ಫಸ್ಟ್ ತಿಳ್ಕೊಂಡು ಎಲ್ಲ ನೀಟಾಗೆ ಬರ್ತಾರೆ. ಓಕೆ, ಟೇಬಲ್ ಹಾಕಿ ಅದನ್ನ ಎಂಪೆರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿ. ನೆಕ್ಸ್ಟ್ 9ನೇ ಕ್ವಶನ್. ಇಫ್ ಅ ಲಿಕ್ವಿಡ್ ಬಾಯ್ಲ್ಸ್ at 228.2 ಡಿಗ್ರಿ ಫ್ಯಾರನ್ಹೀಟ್, 228.2 ಡಿಗ್ರಿ ಫ್ಯಾರನ್ಹೀಟ್ ಎಷ್ಟು ಕೊಟ್ಟಾನ? 228.2 ಡಿಗ್ರಿ ಫ್ಯಾರನ್ಹೀಟ್ ಟೆಂಪರೇಚರ್. Then boiling point of this liquid in degree Celsius is, ಡಿಗ್ರಿ ಸೆಲ್ಸಿಯಸ್ನಾಗ ಕಂಡುಹಿಡಿಯಿರಿ ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಅಂದ್ರೆ you have to convert Fahrenheit degree Celsius temperature into Fahrenheit temperature into degree Celsius. So we know that for this one formula, that means Fahrenheit temperature is equals to 9/5 into degree Celsius plus 32 ಐತಿ. ಡೆಫಿನೆಟ್ಲಿ ಇದನ್ನ ವ್ಯಾಲ್ಯೂ ಕೊಟ್ಟಾನೆ. ಎಷ್ಟೈತಿ? 228.2 ಡಿಗ್ರಿ. ನಾನು ಡೈರೆಕ್ಟ್ ತಗೋತೀನಿ.
ಅಂದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇದನ್ನು ಕೊಟ್ಟನ ಬರ್ದೇನೆ. ಈಗ ಇದ್ರ ವ್ಯಾಲ್ಯೂ ಈ ಕಡೆ ತಗೊಂಡ್ರೆ ಮೈನಸ್ ಆಗ್ತೈತಿ. ಹೆನ್ಸ್ ಇಟ್ ಈಸ್ ಮೈನಸ್ 32 ಈಸ್ ಈಕ್ವಲ್ಸ್ ಟು 9/5 ಇಂಟು ಡಿಗ್ರಿ ಸೆಲ್ಸಿಯಸ್. ಹೌದಾ? ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಗ್ತೈತಿ ನೋಡ್ರಿ. to 28.2 minus 32. $196.2 minus ಮಾಡಿದ್ರೆ 196.2 is equals to 9/5 into degree Celsius. ಹೌದಾ? ಓಕೆ, ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. Five into 196.2 is equals to 9 degree Celsius. ಹೌದಾ? ಇದನ್ನ ಮಾಡಿ. Or degree Celsius is equals to 5 into 196.2 divided by 9. ಇದನ್ನ ಮಾಡ್ರಿ ಎಷ್ಟು ಆನ್ಸರ್ ಬರ್ತೈತಿ ನೋಡ್ರಿ. ದಟ್ ಈಸ್ ದ ಫೈನಲ್ ಕನ್ವರ್ಷನ್. ಓಕೆ, ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. ಬರ್ತೀವಿ. ನೆಕ್ಸ್ಟ್ 10ನೇ ಕ್ವಶನ್. Question number 10. If the concentration of glucose in blood is 9.9 gram per liter, what will be the molarity of glucose in blood? ಆಪ್ಷನ್ ನಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಅಂತ ಹೇಳಿ ನೋಡೋಣ. ಈಗ ಮ್ಯಾಗಿನದಾಗ ಯಾವ್ದು ಆಪ್ಷನ್ ಕರೆಕ್ಟ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರ್ತೈತೆ ನೋಡಿ, ಸಿಂಪ್ಲಿಫೈ. ಈಗ ಇದಕ್ಕೆ ನಾವು ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಮೊಲಾರಿಟಿ ಫಾರ್ಮುಲಾದ ಬರ್ತದೆ. ಸೊಲ್ಯೂಷನ್: ಮೊಲಾರಿಟಿ ಆಫ್ ಗ್ಲೂಕೋಸ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡೋಣ. ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ into volume. ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ into ವಾಲ್ಯೂಮ್. ಈಗ ಅವ್ರು ಏನು ಕೊಟ್ಟಾರ ಫಸ್ಟ್ ನೀವು ಕಂಡುಹಿಡಿಯಿರಿ. ಏನು ಕೊಟ್ಟಾನ ಅಂತಂದ್ರೆ ಯೂನಿಟ್ ಗ್ರಾಮ್ ಪರ್ ಲೀಟರ್ ಅಂತ ಕೊಟ್ಟಾನ. ಗ್ರಾಮ್ ಪರ್ ಲೀಟರ್ ಕೊಟ್ಟಾನಂದ್ರೆ ಮಾಸ ಮತ್ತು ವಾಲ್ಯೂಮ್ ಕೊಟ್ಟಂಗಾಯ್ತು. ಅಂದ್ರೆ ದಿಸ್ ಕಂಪ್ಲೀಟ್ ಟರ್ಮ್ ಈಸ್ ಗಿವನ್.
ಎಷ್ಟು ಕೊಟ್ಟಂಗಾಯ್ತು ಇದನ್ನ? ದಟ್ ಈಸ್ 0.9 ಅಲ್ಲ, 0.9 ಹೌದಲ್ಲ, 0.9 ಗ್ರಾಮ್ ಪರ್ ಲೀಟರ್. ಎಷ್ಟು ಕೊಟ್ಟಾನೆ? ಮೋಲಾರ್ ಮಾಸ್ ಆಫ್ ಗ್ಲುಕೋಸ್ ಗೊತ್ತೈತೆ ನಮಗ, ಅಥವಾ ಕಂಡಿಡೀರಿ. ಮೋಲಾರ್ ಮಾಸ್ ಆಫ್ ಗ್ಲುಕೋಸ್ ಸಾಕಷ್ಟು ಸಲ ನಾವು ಇದನ್ನ ಯೂಸ್ ಮಾಡೀವಿ. ಗ್ಲುಕೋಸ್ ಮೀನ್ಸ್ C6H12O6. ಸೊ ಎಲ್ಲ ಸಿಂಪ್ಲಿಫೈ ಮಾಡ್ರಿ, ಎಲ್ಲದರದ್ದು ಮಾಸಸ್ಗಳನ್ನು ನೀವು ಮಲ್ಟಿಪ್ಲೈ ಮಾಡಿ ಕೂಡಿಸ್ಬಿಡ್ರಿ. ಕಾರ್ಬನ್ 1 12 ಐತೆ ಅಂತವು 6 ಅದಾವ, ಹೌದಲ್ಲ. ಹೈಡ್ರೋಜನ್ 1 1 ಅಂತವು 12 ಅದಾವ. ಆಕ್ಸಿಜನ್ 1 16 ಐತಿ ಅಂತವು 6 ಅದಾವ. ಎಲ್ಲ ಕಂಪ್ಲೀಟ್ ನೀವು ಸಿಂಪ್ಲಿಫೈ ಮಾಡಿದ್ರೆ ಇದ್ರ ಮಾಸ್ ಎಷ್ಟಾಗ್ತೈತಿ ಅಂತಂದ್ರೆ 180 ಗ್ರಾಮ್ ಆಗ್ತೈತಿ. ಎಷ್ಟಾಗ್ತೈತಿ ಮಾಸ್? 180 ಗ್ರಾಮ್. ಸೊ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಕೊಟ್ಟಾನ? ಮಾಸ್ ಬೈ ವಾಲ್ಯೂಮ್ ಕೊಟ್ಟಾನ ಅಂತ ಅನ್ನಂಗಾಯ್ತು. ಮಾಸ್ ಬೈ ವಾಲ್ಯೂಮ್ ಈಸ್ 0.9 ಗ್ರಾಮ್ ಐತಿ. ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟೈತಿ? 180 ಐತಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೈತಿ? ಮೇ ಬಿ ಇಟ್ ಈಸ್ 0.005 ಮೋಲಾರ್ ಕಾನ್ಸಂಟ್ರೇಷನ್. ನೋಡ್ರಿ, okay, we'll move on. Next problem 11. 11th ನಲ್ಲಿ ನಾವು ಬರೀ ಒಂದು ಇದನ್ನು ತಗೊಂಡಿದ್ದಿತ್ತು. ಈಗ ಆಪ್ಷನ್ ನಾಗ ಯಾವ ತರ ಅದನ್ನ ಕೇಳ್ಯಾರ ಅಂತಂದ್ರೆ ಲಿಮಿಟಿಂಗ್ ರಿಯೇಜೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನೈತಿ? 2p plus 3q that is giving 2r in which of the following reaction mixtures p is the limiting reagent. ಯಾವುದರಲ್ಲಿ p ಅನ್ನ ಲಿಮಿಟಿಂಗ್ ರಿಯೇಜೆಂಟ್ ಐತಿ ಕಂಡುಹಿಡಿಯಿರಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಾನು ಒಂದು ವೆರಿ ಕ್ಲಿಯರ್ ಆಗಿರ್ತಕ್ಕಂಥ ಕ್ಲೂ ಕೊಡ್ತೀನಿ. ಈ ಇಷ್ಟು ಮೋಲ್ಗಳಲ್ಲಿ ಯಾವುದು ಕಡಿಮೆ ಮೋಲ್ ಇರ್ತೈತಿ ಅದೇ ಲಿಮಿಟಿಂಗ್ ರಿಯೇಜೆಂಟ್ ಆಗ್ತೈತಿ. ಸಪೋಸ್ ಈಗ ಒಂದೇ ಆಪ್ಷನ್ 5 ಮೋಲ್ p ಪ್ಲಸ್ 2.5 ಮೋಲ್ q ಐತಿ ಅಂದ್ರೆ 5 ಮೋಲ್ ಹೆಚ್ಚಿಗೋ 2.5 ಮೋಲ್ ಹೆಚ್ಚಿಗೋ? 5 ಮೋಲ್ ಹೆಚ್ಚಿಗೆ 2.5 ಮೋಲ್ ಕಡಿಮೆ ಅಂದ್ರೆ ಫಸ್ಟ್ ಆಪ್ಷನ್ q is limiting reagent. ಸೆಕೆಂಡ್ ಆಪ್ಷನ್ ಬಂದ್ರೆ 3 ಮೋಲ್ ಆಫ್ p 7 ಮೋಲ್ ಆಫ್ q ಐತಿ, ಅದು ಸೆಕೆಂಡ್ ಆಪ್ಷನ್ ನಲ್ಲಿ p is the limiting reagent. ಥರ್ಡ್ ಆಪ್ಷನ್ ನಲ್ಲಿ q is the limiting reagent. ಫೋರ್ತ್ ಆಪ್ಷನ್ ನಲ್ಲಿ 5 ಮೋಲ್ ಆಫ್ q is the limiting reagent. ಬಟ್ ಅದಕ್ಕೆ ನಾನು ಈಗ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡ್ರಿ. ಸ್ಟೈಕಿಯೋಮೆಟ್ರಿಕ್ ರೇಷಿಯೋದಾಗ ಫಸ್ಟ್ ಬರೆಯೋ ಏನು ಕೊಟ್ಟಾನ? ದ ಗಿವನ್ ಈಸ್ 2p plus 3q is giving 2r. ಇಷ್ಟು ಕೊಟ್ಟ. ಸ್ಟೈಕಿಯೋಮೆಟ್ರಿಕ್ ರೇಷಿಯೋ ರಿಯಾಕ್ಟಂಟ್ ನಮಗೆ ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ರಿಯಾಕ್ಟಂಟೇ ನಮಗೆ ಬೇಕು. ಅವೆರಡು ರಿಯಾಕ್ಟಂಟ್ನಾಗ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ತಿಳ್ಕೋಬೇಕು. ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೆ ಏನು? ಒಂದು ಕೆಮಿಕಲ್ ರಿಯಾಕ್ಷನ್ನಾಗ ಯಾವ್ದು ರಿಯಾಕ್ಟೆಂಟ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗ್ತೈತಿ ದಟ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್ ಅಂತಂದಂಗೆ. ಇನ್ ಅ ಕೆಮಿಕಲ್ ರಿಯಾಕ್ಷನ್ ದ ರಿಯಾಕ್ಟೆಂಟ್ ಗೆಟ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್ ಅಂದ್ರೆ ಅದ್ರ ಮೇಲೆ ಆ ಪ್ರಾಡಕ್ಟ್ ಅನ್ನ ಡಿಪೆಂಡ್ ಇರ್ತೈತಿ. ಸಪೋಸ್ ಅದು ಕಂಪ್ಲೀಟ್ ಯೂಸ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಫರ್ದರ್ ಪ್ರಾಡಕ್ಟ್ ಹೆಚ್ಚಿಗಾಗುವುದಿಲ್ಲ ಅಂತಕ್ಕಂಥದ್ದು. ಸ್ಟೊಯ್ಕಿಯೋಮೆಟ್ರಿಕ್ ರೇಷಿಯೋ ಯಾವುದು ತಗೋಬೇಕು? ರಿಯಾಕ್ಟೆಂಟ್ ತಗೋಬೇಕು. ರಿಯಾಕ್ಟೆಂಟ್ 2p ಡಿವೈಡೆಡ್ ಬೈ 3q ಇಷ್ಟು ಮಾಡಿದ್ರೆ ಎಷ್ಟು ಬರ್ತೈತೆ ಆನ್ಸರ್? ಸೊ ಇಟ್ ಈಸ್ 0.66 ಸಮಥಿಂಗ್, ಹೌದಲ್ಲ? 0.66 ಬರ್ತೈತೆ, ಹೌದಾ? ಈಗ ಇದು ಏನು ಬಂದಿದ್ರು ಸಪೋಸ್ ಈ 4 ಆಪ್ಷನ್ನಾಗ ಇದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ದಟ್ ಈಸ್ ದ ರೈಟ್ ಆಪ್ಷನ್. ಇದಕ್ಕಿಂತ ಹೆಚ್ಚಿಗೆ ವ್ಯಾಲ್ಯೂ ಇದ್ದು ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ಸ್ ಆರ್ ಸೇಡ್ ಟು ಬಿ ರಾಂಗ್. ನಾನು ಈಗ 1 by 1 ಅನ್ನು ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ.
ಫಸ್ಟ್ ಆಪ್ಷನ್ ಅಲ್ಲಿ ಏನೈತಿ 5 ಮೋಲ್ ಆಫ್ ಪಿ ಆಮೇಲೆ 2.5 ಮೋಲ್ ಆಫ್ ಕ್ಯೂ ಐತಿ. ಅಂದ್ರೆ ಇದನ್ನ ನಂಬರ್ ಆಫ್ ಮೋಲ್ಸ್ ಆಫ್ ಪಿ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯೂ ಅಂತ ತಗೋಬಹುದು. ನಂಬರ್ ಆಫ್ ಮೋಲ್ಸ್ ಆಫ್ ಪಿ ಎಷ್ಟು ಕೊಟ್ಟಾನು, ದಟ್ ಈಸ್ 5. ಇದು ಎಷ್ಟು ಕೊಟ್ಟಾನ, 2.5. ಆನ್ಸರ್ ಇಸ್ ಸೇಡ್ ಟು ಬಿ ಎಷ್ಟು ಆಗ್ತೈತಿ, ಇದನ್ನ 2 ಆಗ್ತೈತಿ. ಈಗ 2 ಇದು ಹೆಚ್ಚಿಗೆ ಐತಿ ಅಂದ್ರೆ ಅದು ಕಡಿಮೆ ಐತಿ. ಅಂದ್ರೆ ಇಲ್ಲಿ ಪಿ ಲಿಮಿಟಿಂಗ್ ರಿಯೇಜೆಂಟ್ ಆಯ್ತು, ಕ್ಯೂ ಲಿಮಿಟಿಂಗ್ ರಿಯೇಜೆಂಟ್ ಆಯ್ತು, ಹೌದಿಲ್ಲ? ಸೊ ಈಗ ಇವೆರಡರಲ್ಲಿ ಇದು ಈಗ ಇದಕ್ಕಿಂತ ಹೆಚ್ಚಿಗೆ ಐತಿ ಇದನ್ನ ಅಂತಂದ್ರೆ ಈ ಆಪ್ಷನ್ ಇಲ್ಲ ಅಂತಂದ. ಬಟ್ ಇವೆರಡರಲ್ಲಿ ಯಾವ್ದೈತಿ, ಪಿ ಇಸ್ ದ ಲಿಮಿಟಿಂಗ್ ರಿಯೇಜೆಂಟ್. ಇದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಬಿ ಆಪ್ಷನ್ಗೆ ಬರೋಣ. ಸೊ ಬಿ ಆಪ್ಷನ್ ಅಲ್ಲಿ ಏನೈತಿ ಅಂತಂದ್ರೆ ನನಗೆ ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಪಿ ಕ್ಯೂ ಹಿಂಗೆ ಫಾರ್ಮುಲಾ ಬರಂಗಿಲ್ಲ, ಡೈರೆಕ್ಟ್ ತಗೋತೀನಿ. ಏನಿದನ್ನ ಸೆಕೆಂಡ್ ಆಪ್ಷನ್ 3 ಮೋಲ್ ಆಫ್ ಪಿ ಡಿವೈಡೆಡ್ ಬೈ 7 ಮೋಲ್ ಆಫ್ ಕ್ಯೂ. ಇದನ್ನು ಸಿಂಪ್ಲಿಫೈ ಮಾಡ್ರಿ, ಎಷ್ಟು ಬರ್ತೈತಿ, 7 4s ಹೌದಲ್ಲ, ಅಂದ್ರೆ 0.4 ಅಂತ ಬರ್ತೈತಿ, 0.4. ಈಗ ಇದಕ್ಕೆ ಕಂಪೇರ್ ಮಾಡ್ರಿ, ಇದು ಹೆಚ್ಚೈತಿ ಇದು ಕಡಿಮೆ ಐತಿ, ಹೌದಲ್ಲ? ಅಂದ್ರ ಈಗ ಇದು ಹೆಚ್ಚೈತಿ ಇದು ಕಡಿಮೆ ಐತಿ ಅಂತಂದ್ರೆ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್ ಫಾರ್ ಅಮಾಂಗ್ ದ ಫಾಲೋವಿಂಗ್ ಚಾಯ್ಸಸ್. 4 ಚಾಯ್ಸಸ್ಗಳಲ್ಲಿ ಯಾವ್ದೈತಿ ಅಂತ ಹೇಳಿ ನೋಡೋಣ. ಈಗ ಇದನ್ನ ಬಂತು, ಇದಕ್ಕಿಂತ ಕಡಿಮೆ ಮತ್ತೆ ಬರ್ತೈತೆ ಅಂತ ನೋಡೋಣ. ಇನ್ನೂ 2 ಅದಾವ, ಅದ್ರಲ್ಲಿ ಚಾನ್ಸಸ್ ಇರ್ಬೋದಲ್ಲ, ಅದಾಗಿಲ್ಲ ಅಂತ ಹೇಳಿ ಟ್ರೈ ಮಾಡೋಣ. ಸೊ ಥರ್ಡ್ ಆಪ್ಷನ್ ಈಸ್ definitely it is 4 divided by 1, it is 4. Okay, next is D option. ಎಷ್ಟಾಯ್ತದನ್ನ 6/5 ಎಷ್ಟಾಗ್ತೈತದನ್ನ 1 point something. ಅಂದ್ರ ಆಪ್ಷನ್ 1 ದಾಗ 2 ಐತಿ, ಆಪ್ಷನ್ 2 ದಾಗ 0.44 ಬಂತು, ಆಪ್ಷನ್ 3 ದಾಗ 4 ಬಂತು, ಆಪ್ಷನ್ 4 ದಾಗ ಏನೈತಿ 1 ಐತಿ. ಈ 4 ಆಪ್ಷನ್ ಅಲ್ಲಿ ಕಡಿಮೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಯಾವ್ದೈತಿ ಅಂದ್ರೆ ಆಪ್ಷನ್ 2 ಐತಿ. ಸೊ ಆಪ್ಷನ್ 2 ಇಸ್ ನಥಿಂಗ್ ಬಟ್ ದ ರೈಟ್ ಆನ್ಸರ್ ಫಾರ್ ದ ಗಿವನ್ ಕ್ವೆಶ್ಚನ್. ಇದು ಒಂದು ನಮ್ಮ ಮೇನ್ ಆಗಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವ್ದು ಬೇಕಾದ ನಿಮಗೆ ಲಿಮಿಟಿಂಗ್ ರಿಯೇಜೆಂಟ್ ಅನ್ನ ಕೊಟ್ಟಿದ್ದ ವಿತ್ ರೆಸ್ಪೆಕ್ಟ್ ಟು ಈ ಟೈಪ್ ರಿಯಾಕ್ಷನ್ಸ್ ಗಳಂತಂದ್ರ ಅಂತ ಕೇಸಸ್ ನಲ್ಲಿ ಫಸ್ಟ್ ಸ್ಟೊಯ್ಕಿಯೋಮೆಟ್ರಿಕ್ ರೇಷಿಯೋ ಅನ್ನ ಕಂಡು ಹಿಡ್ಕೊಡ್ರಿ ರಿಯಾಕ್ಟೆಂಟ್ ದಾಗಿದ್ದು, ಅದರ ವ್ಯಾಲ್ಯೂಕ ರಿಮೈನಿಂಗ್ ಎಲ್ಲ ಕಂಪೇರ್ ಮಾಡ್ತಾ ಹೋಗ್ರಿ. ಸಪೋಸ್ ಇದಕ್ಕಿಂತಲೂ ಯಾವ್ದು ಕಡಿಮೆ ಬರ್ತೈತಲ್ಲ ದಟ್ ಈಸ್ ದ ರೈಟ್ ಆನ್ಸರ್ ಅಂತಂದ್ರೆ. ಈಗ ನೋಡ್ರಿ 4 ಆಪ್ಷನ್ಸ್ ನಾಗ ಯಾವ್ದು ಕಡಿಮೆ ಐತಿ, ಇದಕ್ಕಿಂತಲೂ ಸ್ಟೊಯ್ಕಿಯೋಮೆಟ್ರಿಕ್ ರೇಷಿಯೋಕ್ಕಿಂತಲೂ ಯಾವ್ದು ಕಡಿಮೆ ಐತಿ, ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಬರೀ ನಮ್ಗೆ ಸಿಂಪಲ್ ಆಗಿ ಆಪ್ಷನ್ 1 2 3 4 5 ಏನೋ ಕೊಟ್ಟಿದ್ದಂತ ತಿಳ್ಕೊಡ್ರಿ. 5 ಮೋಲ್ ಆಫ್ ಪಿ 2.5 ಮೋಲ್ ಆಫ್ ಕ್ಯೂ ಹಿಂಗೆ ಕೊಟ್ಟಿದ್ದಂತ ತಿಳ್ಕೊಡ್ರಿ. ಎರಡು ಸೇಮ್ ಅದಾವ, ಯೂನಿಟ್ಗಳು ಎರಡು ಸೇಮ್ ಅದಾವ, ಮೂಲೆ ಐತಿ, ನೋ ಪ್ರಾಬ್ಲಮ್. ಸಪೋಸ್ ಹಂಗೆ ಇರಲಿಲ್ಲ ಅಂದ್ರೆ ಒಂದೇ ಯೂನಿಟ್ನಾಗ ಕನ್ವರ್ಟ್ ಮಾಡ್ಕೊಡ್ರಿ. ಅವುಗಳಲ್ಲಿ ಯಾವುದು ಕಡಿಮೆ ಕ್ವಾಂಟಿಟಿ ಇರ್ತೈತಲ್ಲ ದಟ್ ಈಸ್ ನಥಿಂಗ್ ಬಟ್ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳಿ ಒಂದು ಕನ್ಕ್ಲೂಷನ್ ಬಂದ್ಬಿಡ್ರಿ. ಈಗ ನಮಗೆ ಇವು 4 ಆಪ್ಷನ್ ಈಸಿಯಾಗಿ ಗೊತ್ತಾಗ್ತೈತಿ. ಏನು, ಒಂದನೇದ್ರದಾಗ ಕ್ಯೂ ಲಿಮಿಟಿಂಗ್ ರಿಯೇಜೆಂಟ್, ಎರಡನೇದ್ರದಾಗ ಪಿ ಲಿಮಿಟಿಂಗ್ ರಿಯೇಜೆಂಟ್, ಮೂರನೇದ್ರದಾಗ ಕ್ಯೂ ಲಿಮಿಟಿಂಗ್ ರಿಯೇಜೆಂಟ್, ನಾಲ್ಕನೇದ್ರದಾಗ ಅಲ್ಲೂ ಕೂಡ ಕ್ಯೂ ಅನ್ನ ಲಿಮಿಟಿಂಗ್ ರಿಯೇಜೆಂಟ್. ಯಾಕೆ ಅಲ್ಲಿ ನಂಬರ್ಸ್ಗಳು ಏನದಾವಂತ ನಂಬರ್ನ ನೋಡ್ತಿರ್ತೀರಿ ನೀವು. ಓಕೆ, ಸೊ ಲೈಕ್ ದಟ್ ಹೌ ಟು ಕನ್ಫರ್ಮ್ ದ ಐಡಿಯಾ ಆಫ್ ಲಿಮಿಟಿಂಗ್ ರಿಯೇಜೆಂಟ್. ಹೌದಾ? ಇಂಥ ಮತ್ತೆ ನೀವು ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದು ಅಂದ್ರೂ ಕೂಡ ಸಾಲ್ವ್ ಮಾಡ್ಬೋದು, ಅಥವಾ ನಾನೇ ನಿಮಗೆ ಲೇಟರ್ ಆಗಿ ಈ ಟೈಪ್ ಪ್ರಾಬ್ಲಮ್ಸ್ ಅನ್ನ ಬಿಡ್ತೀನಿ. ಗೊತ್ತಾಯ್ತು? Come to now next question. That question is twelfth. Calcium carbonate reacts with HCl. Give ನಿಮಗೆಲ್ಲ ಇಕ್ವೇಶನ್ ಕೊಟ್ಟಾನ, 12ನೇ ಸೊಲ್ಯೂಷನ್ ನೋಡೋಣ. ಸೊ ಇಕ್ವೇಶನ್ given equation is ಏನೈತಿ,
CaCO3 plus 2HCl giving CaCl2 plus CO2 plus H2O. ಇಷ್ಟು ಕೊಟ್ಟ. ಇದು ಗ್ಯಾಸ್, ಸಾರಿ ಇದು ಸಾಲಿಡ್ ಇರಬೇಕು, ಇದು ಸಾಲಿಡ್. ಆಮೇಲೆ ಇದು ಅಕ್ವಿಯಸ್, this is nothing but aqueous, and this is gas, and this is aqueous or liquid. aqueous ಅಂದ್ರೆ ನೀರಿನಾಗ ಇರ್ತಕ್ಕಂಥದ್ದು, ಡಿಸಾಲ್ವ್ ಆಗಿ ಸಾಲಿಡ್. ಓಕೆ, ಗ್ಯಾಸ್. ಈಗ ಈ ಈಕ್ವೇಶನ್ ನಲ್ಲಿ ಏನು ಕೇಳ್ತಾನ, what mass of calcium carbonate is required to react completely with 25 ml of 0.75 m HCl. ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾಸ್ ಅನ್ನ ಎಷ್ಟು ಬೇಕಾಗ್ತೈತಿ ಅಂತ ಕೇಳ್ತಾನ. ಯಾವಾಗ? ಇದರದ್ದು ವಾಲ್ಯೂಮ್ ಮತ್ತು ಮೊಲಾರಿಟಿಯನ್ನು ಕೊಟ್ಟು ಅಷ್ಟು ಗ್ರಾಮ್ ನಾವು ಫಸ್ಟ್ ಕಂಡು ಹಿಡಿದ ಮೇಲೆ ಡೆಫಿನೆಟ್ ಆಗಿ ಇದು ಎಷ್ಟು ಸಿಗ್ತೈತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಫಸ್ಟಿಗೆ ನಾವು ಈಗ ಇದ್ರದ್ದು ಮಾಸ್ ಎಷ್ಟೈತಿ, ಸ್ಟ್ಯಾಂಡರ್ಡ್ ಆಗಿದ್ರ ಮಾಸ್ ಎಷ್ಟೈತಿ ನಾವು ಅದನ್ನ ಕಂಡು ಹಿಡಿಬೇಕು. ಹೌದಾ? ಸೊ ಸ್ಟ್ಯಾಂಡರ್ಡ್ ಮಾಸನ್ನು ಹೆಂಗೆ ಕಂಡು ಹಿಡಿಬೇಕು ನೋಡೋಣ. ಇದ್ರ ಮಾಸ್ ಗೊತ್ತೈತೆ ನಮ್ಗೆ, ಕ್ಯಾಲ್ಕುಲೇಟ್ ಮಾಡಿ. 40, 12 ಆಮೇಲೆ 48, ಟೋಟಲ್ ಆಗಿ 100 ಗ್ರಾಮ್ ಆಗ್ತೈತಿ. 100 ಗ್ರಾಮಿಗೆ ಎಷ್ಟು ರಿಯಾಕ್ಷನ್ ಆಗ್ಲತ್ತೈತಿ? ಇದನ್ನ 2 into ದಟ್ ಮೀನ್ಸ್ 73. ಇದು HCl, ಇದು ಬರೇ HCl ತಗೊಂಡಿದ್ರೆ, HCl ತಗೊಂಡ್ರೆ H ಎಷ್ಟೈತಿ 1 ಐತಿ, Cl ಎಷ್ಟೈತಿ 35.5, ಟೋಟಲ್ ಎಷ್ಟಾಯ್ತು 36.5. 36.5 into 2 ಅಂತಂದ್ರೆ ಎಷ್ಟಾಗ್ತೈತಿ 73 ಗ್ರಾಮ್ಸ್. ಇದು ನಮ್ಗೆ ಸ್ಟ್ಯಾಂಡರ್ಡ್ ಆಗಿ ಒಂದ್ ಕಡೆ ಗೊತ್ತಿದೆ. ಏನ್ ಗೊತ್ತಿಲ್ಲ, ಅದನ್ನ ಸ್ಟ್ಯಾಂಡರ್ಡ್ ಆಗಿ ಗೊತ್ತಿಲ್ಲ. ಹೌದಾ? ಓಕೆ, ಈಗ ನಾವೇನು ಕಂಡುಹಿಡಿಬೇಕಾಗೈತಿ ಅಂದ್ರೆ ಮಾಸ್ ಆಫ್ HCl ನ ಕಂಡುಹಿಡಿಬೇಕಾಗೈತಿ. ಅವ್ರು ಕೊಟ್ಟಿದ್ದ ಪ್ರಕಾರ ಮಾಸ್ ಆಫ್ HCl ಕಂಡುಹಿಡಿಬೇಕು. ಅದನ್ನ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನು ಯೂಸ್ ಮಾಡ್ತೀನಿ? ಮೊಲಾರಿಟಿ. ಇದು ಸ್ಟ್ಯಾಂಡರ್ಡ್, ಇದು ಆಮೇಲೆ ನೋಡೋಣ. ಮೊಲಾರಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್. ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್. ಇದು ಫಾರ್ಮುಲಾನ ನಾವು ಯೂಸ್ ಮಾಡಲೇಬೇಕು. ಈಗ ಏನು ಕೊಟ್ಟಾನ ಪ್ರಾಬ್ಲಮ್ ನಲ್ಲಿ ಅಂತಂದ್ರೆ ಮೊಲಾರಿಟಿ ಕೊಟ್ಟಾನ. ಮೊಲಾರಿಟಿ ಎಷ್ಟೈತಿ? 0.75. ಹೌದಲ್ಲ? 0.75 m ಐತಿ. ಆಮೇಲೆ ವಾಲ್ಯೂಮ್ ಕೊಟ್ಟಾನ. ವಾಲ್ಯೂಮ್ ಎಷ್ಟೈತಿ? that is 25 ml. ml ಇದ್ದಿಂದ ಅದರ ಕನ್ವರ್ಟ್ ಮಾಡ್ಕೋಬೇಕು. ಮೊಲಾರಿಟಿ ಇತ್ತು ಅಂತಂದ್ರೆ ವಾಲ್ಯೂಮ್ ಲೀಟರ್ಸ್ ನ ಕನ್ವರ್ಟ್ ಮಾಡ್ಕೋಬೇಕು. 25 ml ಹೌದಲ್ಲ ಅದನ್ನ? ಎಸ್. ಸೊ 25 ml ಇದ್ದಿಂದ ಲೀಟರ್ ನ ಕನ್ವರ್ಟ್ ಮಾಡ್ಕೊಡ್ರಿ ಅಂತಂದ್ರೆ ಎಷ್ಟಾಗ್ತೈತೆ ಅದನ್ನ? 25 divided by 1000. So its answer is 0.025 liters. 0.025 liters. ಈಗ ಏನೇನು ಕೊಟ್ಟಾನ ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲಸ್ ಇನ್ನೊಂದು ನಮ್ಗೆ ಗೊತ್ತಿರ್ಬೇಕು, ಮೋಲಾರ್ ಮಾಸ್ ಆಫ್ ಯಾವುದದ್ದು? ಮೋಲಾರ್ ಮಾಸ್ ಆಫ್ HCl. ಅದನ್ನ ಒಂದು ಗೊತ್ತಿರಬೇಕು. ಏನಿದನ್ನ? ಮೋಲಾರ್ ಮಾಸ್ ಆಫ್ HCl ಎಷ್ಟಾಗ್ತೈತಿ? 36.5. ಹೆಂಗ? ಹೈಡ್ರೋಜನ್ 1, ಕ್ಲೋರಿನ್ 35.5, hence it is 36.5. ಸೊ ಏನೇನು ಕೊಟ್ಟಾನ ಸಬ್ಸ್ಟಿಟ್ಯೂಟ್ ಮಾಡೋಣ. 0.75 ಈಸ್ ಈಕ್ವಲ್ ಟು ಮಾಸ್ ಗೊತ್ತಿಲ್ಲ, x ಅಂತ ತಗೊಳ್ಳಿ, ಡಿವೈಡೆಡ್ ಬೈ ಮೋಲಾರ್ ಮಾಸ್ 36.5 ಐತಿ ಇಂಟು ವಾಲ್ಯೂಮ್ 0.025 ಐತಿ. ಓಕೆ, ಸೊ x equal to, therefore x equal to ಎಷ್ಟಾಗ್ತೈತಿ? 0.75 into 36.5 into 0.025. ಓಕೆ, ಇಷ್ಟು ನಮ್ಗೆ ಗೊತ್ತಾಯ್ತು. ಸೊ ಈಗ ಇದನ್ನ ನಮಗೆ ಕಂಡು ಹಿಡಿಬೇಕಾಗೈತೆ. ಇಷ್ಟೆಲ್ಲ ಸಿಂಪ್ಲಿಫೈ ಮಾಡ್ರಿ ಏನು ಸಿಗ್ತೈತಿ ನಿಮಗೆ? ಮಾಸ್ ಆಫ್ HCl ಅನ್ನ ಸಿಗ್ತೈತಿ. ಏನು ಸಿಗ್ತೈತಿ? ಮಾಸ್ ಆಫ್ HCl ಎಷ್ಟಾಗ್ತೈತಿ ನೋಡ್ರಿ, ಸಿಂಪ್ಲಿಫೈ ಮಾಡ್ರಿ. Maybe it is 0.6843 gram. ಎಷ್ಟು ಸಿಗ್ತದೆ ನಮ್ಮ ಮಾಸ HCl ದು? 0.6843 ಗ್ರಾಮ್. ಏನಿದನ್ನ
ಮಾಸ್ ಆಫ್ HCl. ಹೌದಾ, ಇಷ್ಟು ಸಿಕ್ತು. ಈಗ ಅವ್ರು ಏನು ಕೇಳ್ತಾರೆ, ನಿಮಗೆ ಏನು ಕೇಳ್ತಾರೆ ಅವ್ರು ಅಂತಂದ್ರೆ, ವಾಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ರಿಕ್ವೈರ್ಡ್. ವಾಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ರಿಕ್ವೈರ್ಡ್, ಇಷ್ಟಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ವಾಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ರಿಕ್ವೈರ್ಡ್. 25 milliliter of HCl having its molarity 0.75. Okay, so ಈಗ ನಾನು ತಗೋತೀನಿ, ಸ್ಟ್ಯಾಂಡರ್ಡ್ಗೆ ತಗೋತೀನಿ. ಈಗ ಸ್ಟ್ಯಾಂಡರ್ಡನ್ನು ಅಪ್ಲೈ ಮಾಡಿ. 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇತ್ತು ಅಂದ್ರೆ 73 ಗ್ರಾಮ್ ಆಫ್ HCl ಇರ್ತದೆ. ಹೌದಲ್ಲ, ತಗೊಳ್ಳಿ. 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇತ್ತು ಅಂತಂದ್ರೆ ಎಷ್ಟು HCl ಐತಿ? ಅಕಾರ್ಡಿಂಗ್ ಟು ಇಕ್ವೇಶನ್ 73 ಗ್ರಾಮ್ ಆಫ್ HCl. ಹೌದಲ್ಲ, 100 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಅಕಾರ್ಡಿಂಗ್ ಟು ಇಕ್ವೇಶನ್ನಾಗ 73 ಗ್ರಾಮ್ ಆಫ್ HCl ಆಯಿತು. ನೀವೆಷ್ಟು ಕಂಡುಹಿಡಿದ್ರಿ? ಈಗ ಇಲ್ಲಿ 0.6843 ಗ್ರಾಮ್ HCl ಇತ್ತು ಅಂತಂದ್ರೆ ಇದನ್ನೇ ಎಷ್ಟು ಮಾಸ್ ಬೇಕಾಗ್ತೈತಿ ಅಂತ ಕೇಳ್ತಿರ್ತಾರೆ. ಹೌದಲ್ಲ, ಕ್ಯಾಲ್ಸಿಯಂ ಕಾರ್ಬೋನೇಟ್, ವಾಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ರಿಕ್ವೈರ್ಡ್. ಓಕೆ, ಸೊ ಈಗ ಏನು ಮಾಡೋಣ? ಇಲ್ಲಿ 0.6843 into 100 divided by 73. ಇದನ್ನು ಸಿಂಪ್ಲಿಫೈ ಮಾಡ್ರಿ, ಎಷ್ಟು ನಿಮಗೆ ಆನ್ಸರ್ ಬರ್ತೈತಲ್ಲ ಅದರಾಗ ಒಂದು ಆಪ್ಷನ್ ವೆರಿ ನಿಯರ್ ಆಗಿ ಇರ್ತೈತಿ. ABCD ಒಂದು ಆಪ್ಷನ್ ವೆರಿ ನಿಯರ್ ಆಗಿ ಇರ್ತೈತಿ. ಓಕೆ, ಸೊ ಅದನ್ನು ನನಗೆ ಹೇಳಿ. ಆ್ಯಂಡ್ ರಿಮೈನಿಂಗ್ 2 13 and 14 ಆರ್ ಸೆಟ್ ಟು ಬಿ ವೆರಿ ಸಿಂಪಲ್. ನೀವು ಅವೆರಡು ಮಾಡ್ತೀರಿ ಅಂತ ಅನ್ಕೋತೀನಿ. 14 ಬಂತು, ಅದನ್ನು ನಾವು ಕೊಟ್ಟೇ ಇರ್ತೀವಿ ಥಿಯರಿ ಒಳಗೆ, ಅದ್ರ ವ್ಯಾಲ್ಯೂ ಅದನ್ನು ನೋಡ್ತೀರಿ. 13ನಾಗ ನೀವು ಏನು ಮಾಡಬೇಕು ಅಂತಂದ್ರೆ ಕರೆಕ್ಟ್ 4 ಆಪ್ಷನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ರಿ. ಯಾವುದು ಕರೆಕ್ಟ್ ಹೊಂದಾಣಿಕೆ ಆಗ್ತೈತಲ್ಲ ಅದನ್ನು ರೈಟ್ ಹಾಕಿ. ಓಕೆ, ಎಸ್.